ಅಯೋಧ್ಯೆ. ಧರ್ಮಧ್ವಜ ಎತ್ತರವಾಗಿ ಹಾರುತ್ತಿದ್ದ ಪವಿತ್ರ ಭೂಮಿ. ಅಲ್ಲಿ ಆಳುತ್ತಿದ್ದನು ಸೂರ್ಯವಂಶದ ಮಹಾಪ್ರತಾಪಿ. ಮಹಾರಾಜ ದಶರಥ. ಸಂಪತ್ತಿದ್ದರೂ ಸಾಮ್ರಾಜ್ಯವಿದ್ದರೂ ಸಂತಾನವಿಲ್ಲದ ನೋವು. ವಸಿಷ್ಠ ಋಷಿಗಳು ಪುತ್ರಕಾಮೇಷ್ಟಿ ಯಾಗ ಮಾಡಲು ಸಲಹೆಯನ್ನು ಕೊಟ್ಟರು. ದಶರಥನಲ್ಲಿ ಒಂದು ಆಶಾಭಾವನೆ ಹುಟ್ಟಿತು. ಮಹರ್ಷಿಗಳ ಸಲಹೆಯಂತೆ ಪುತ್ರಕಾಮೇಷ್ಟಿ ಯಜ್ಞ ನಡೆಯಿತು. ಋಷ್ಯಶೃಂಗರ ನೇತೃತ್ವದಲ್ಲಿ. ದೇವತೆಯು ಸಂತೃಪ್ತಿಗೊಂಡು ಅವರಿಗೆ ಪ್ರಸಾದವನ್ನು ಕೊಟ್ಟರು. ಆ ಪ್ರಸಾದವನ್ನು ತನ್ನ ಪತ್ನಿಯರಿಗೆ ಸಮನಾಗಿ ಹಂಚಿದರು. ಯಜ್ಞದ ಫಲದಿಂದ ಜನಿಸಿದರು 4 ದಿವ್ಯಪುತ್ರರು. ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನ. ಅಯೋಧ್ಯೆ ಉಲ್ಲಾಸಗೊಂಡಿತು. ಆಕಾಶವೇ ಆಶೀರ್ವಾದ ಸುರಿಸಿತು. ಆದರೆ ಭೂತಕಾಲದ ಒಂದು ತಪ್ಪು ಭವಿಷ್ಯದ ದುಃಖಕ್ಕೆ ಬೀಜ ಬಿತ್ತಿತು. ಯೌವನದಲ್ಲಿ ಶಬ್ದವೇ ಗುರಿಯಾಗಿಸಿಕೊಂಡು ಬಾಣ ಹಾರಿಸಿದ ದಶರಥ ಅದು ಬೇಟೆಯ ಮೃಗವಲ್ಲ. ಅದು ಶ್ರವಣಕುಮಾರ. ಅವನ ತಂದೆ ತಾಯಿಯ ಶಾಪ, ನೀನೂ ಕೂಡ ಪುತ್ರವಿಯೋಗದ ದುಃಖದಿಂದ ಸಾಯುವೆ. ಆ ಶಾಪ ಆ ಕಾಲದ ಹೃದಯದಲ್ಲಿ ಮೌನವಾಗಿ ಕಾಯುತ್ತಿತ್ತು. ಒಮ್ಮೆ ದೇವರುಗಳು ಮತ್ತು ಅಸುರರ ನಡುವೆ ಭೀಕರ ಯುದ್ಧ ನಡೆಯುತ್ತಿತ್ತು. ಆ ಯುದ್ಧದಲ್ಲಿ ದಶರಥನು ದೇವರ ಪರವಾಗಿ ಹೋರಾಡುತ್ತಿದ್ದನು. ಆ ಸಮಯದಲ್ಲಿ ರಾಣಿ ಕೈಕೇಯಿಯು ತನ್ನ ಗಂಡನ ಜೊತೆ ಯುದ್ಧ ಭೂಮಿಗೆ ಹೋಗಿದ್ದಳು. ಯುದ್ಧದ ಮಧ್ಯದಲ್ಲಿ ದಶರಥನ ರಥದ ಚಕ್ರ ಮುರಿದು ಹೋಯಿತು.
ಶತ್ರುಗಳು ಸುತ್ತುವರಿದರು. ಪರಿಸ್ಥಿತಿ ತುಂಬಾ ಅಪಾಯಕಾರಿಯಾಗಿತ್ತು. ಆ ಸಮಯದಲ್ಲಿ ಕೈಕೇಯಿ ಅಪಾರ ಧೈರ್ಯ ತೋರಿಸಿದಳು. ಅವಳು ರಥದ ಚಕ್ರವನ್ನು ಸರಿಪಡಿಸಿದಳು. ದಶರಥನನ್ನು ಯುದ್ಧ ಭೂಮಿಯಿಂದ ರಕ್ಷಿಸಿದಳು. ರಥ ಸಾರಥಿಯಂತೆ ರಥವನ್ನು ನಿಯಂತ್ರಿಸಿದಳು. ಈ ಧೈರ್ಯದಿಂದ ದಶರಥನ ಪ್ರಾಣ ಉಳಿಯಿತು. ಕೈಕೇಯಿಯ ಧೈರ್ಯ ನೋಡಿ ಸಂತೋಷಗೊಂಡ ದಶರಥನು ಹೇಳಿದನು, ನೀನು ನನ್ನ ಪ್ರಾಣ ಉಳಿಸಿದ್ದೆ. ನಾನು ನಿನಗೆ 2 ವರಗಳನ್ನು ಕೊಡುತ್ತೇನೆ. ಯಾವಾಗ ಬೇಕಾದರೂ ಕೇಳು. ಆದರೆ ಆ ಸಮಯದಲ್ಲಿ ಕೈಕೇಯಿ ಆ ವರಗಳನ್ನು ಕೇಳಲಿಲ್ಲ. ಅವಳು ಹೇಳಿದಳು, ಸರಿಯಾದ ಸಮಯ ಬಂದಾಗ ನಾನು ಕೇಳುತ್ತೇನೆ. ವರ್ಷಗಳ ನಂತರ ರಾಮನ ಪಟ್ಟಾಭಿಷೇಕದ ಸಮಯದಲ್ಲಿ ಕೈಕೇಯಿ ತನ್ನ ಈ 2 ವರಗಳನ್ನು ಕೇಳಿದಳು. ಕಾಲ ಬಂತು. ರಾಮನ ರಾಜ್ಯಾಭಿಷೇಕ ಘೋಷಿಸಲಾಯಿತು. ಅಯೋಧ್ಯೆ ಹಬ್ಬದ ಸಂಭ್ರಮದಲ್ಲಿ ಮುಳುಗಿತು. ಆದರೆ ಅಹಂಕಾರ ಮತ್ತು ಮಂತ್ರದೋಷ ರಾಜ ಮನೆತನವನ್ನು ಕತ್ತಲೆಯೊಳಗೆ ತಳ್ಳಿತು. ಕೈಕೇಯಿ ಕೇಳಿದಳು 2 ವರ. ಭರತನಿಗೆ ರಾಜ್ಯ, ರಾಮನಿಗೆ 14 ವರ್ಷಗಳ ವನವಾಸ. ಮಾತಿನ ಬದ್ಧತೆಯ ಬಂಧನದಲ್ಲಿ ಸಿಲುಕಿದ ದಶರಥ ತಂದೆಯಾಗಿ ಕಿರುಚಲೂ ಸಾಧ್ಯವಾಗಲಿಲ್ಲ. ರಾಜನಾಗಿ ಮಾತೂ ಮುರಿಯಲಿಲ್ಲ. ಆ ಕ್ಷಣದಲ್ಲಿ ಒಬ್ಬ ರಾಜ ಸತ್ತನು. ರಾಮನು ವನವಾಸಕ್ಕೆ ಹೊರಟನು. ಒಬ್ಬ ತಂದೆ ಮಾತ್ರ ಉಳಿದನು. ಹಾ ರಾಮ ಎಂದು ಕರೆಯುತ್ತಾ ಪುತ್ರ ವಿಯೋಗದ ಅಗ್ನಿಯಲ್ಲಿ ಕರಗಿದ ದಶರಥ ಪ್ರಾಣ ತ್ಯಜಿಸಿದನು. ಶಾಪ ಸತ್ಯವಾಯಿತು. ಧರ್ಮ ಉಳಿಯಿತು. ಧರ್ಮಕ್ಕಾಗಿ ಜೀವಿಸಿದ ರಾಜನು ಮಾತಿಗಾಗಿ ತನ್ನ ಹೃದಯವೇ ಬಲಿದಾನ ಮಾಡಿದನು. ಇದು ಕೇವಲ ದಶರಥನ ಕಥೆಯಲ್ಲ, ಇದು ಧರ್ಮದ ಬೆಲೆ ಎಷ್ಟು ಮಹತ್ವವಾದುದು ಎಂಬ ಪಾಠ. ಈ ಕತೆ ನಿಮಗೆ ಹಿಡಿಸಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸನಾತನ ಕಥೆಯು ಮುಂದುವರಿಯುವುದು ರಾಮನ ಅವತಾರದೊಂದಿಗೆ.